ಭೂಮಿಯಲ್ಲಿ ಭೀಕರ ಕ್ಷಾಮ, ಎಲ್ಲೆಡೆಯೂ ಆಹಾರ ನೀರಿನ ಅಭಾವ ತಲೆದೂರಿತು. ಜನರ ದಾರುಣ ಸ್ಥಿತಿಯಿಂದ ವಿಚಲಿತರಾದ ಜಬಾಲಿ ಮಹರ್ಷಿಗಳು ಒಂದು ಯಜ್ಞವನ್ನು ನಡೆಸಲು ನಿಶ್ಚಯಿಸಿದರು. ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯವಾಗುವಂತೆ ಕಾಮಧೇನುವನ್ನು ತಮ್ಮೊಡನೆ ಕಳಿಸಿಕೊಡಲು ದೇವೇಂದ್ರನಲ್ಲಿ ವಿನಂತಿಸಿದರು. ಆದರೆ ಕಾಮಧೇನು ವರುಣ ಲೋಕಕ್ಕೆ ತೆರಳಿದ್ರಿಂದ ಅವಳ ಬದಲಿಗೆ ಅವಳ ಮಗಳಾದ ನಂದಿನಿಯನ್ನು ಉದ್ದೇಶಿತ ಯಜ್ಞಕ್ಕೆ ಹೋಮಮೇಧವನ್ನಾಗಿ ಕರೆದೊಯ್ಯಲು ದೇವೇಂದ್ರನು ಅನುಮತಿಸಿದನು. ಆದರೆ ನಂದಿನಿಯು ಭೂಲೋಕವನ್ನು ಹಾಗೂ ಭೂಲೋಕದ ಜನರನ್ನು ನಿಂದಿಸಿ ಮಹರ್ಷಿಗಳೊಡನೆ ಬರಲು ನಿರಾಕರಿಸಿದಳು. ಇದರಿಂದ ಮನನೊಂದ ಮಹರ್ಷಿಗಳು ಭೂಲೋಕದಲ್ಲಿ ನದಿಯಾಗಿ ಹರಿಯಲು ನಂದಿನಿಯನ್ನು ಶಪಿಸಿದರು. ನಂದಿನಿಯು ಕ್ಷಮಿಸುವಂತೆ ಪ್ರಾರ್ಥಿಸಿದಾಗ ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸುವಂತೆ ಸೂಚಿಸಿದರು. ನಂದಿನಿಯ ಪ್ರಾರ್ಥನೆಗೆ ಒಲಿದ ಆದಿಶಕ್ತಿಯು ಋಷಿ ವಾಕ್ಯವನ್ನು ಸುಳ್ಳಾಗಿಸುವುದು ಅಸಾಧ್ಯವಾದ್ದರಿಂದ ನೀನು ನಂದಿನಿ ನದಿಯಾಗಿ ಹರಿಯಲೇಬೇಕು, ಮುಂದೆ ತಾನೇ ನಿನ್ನ ಮಗಳಾಗಿ ಜನಿಸಿ ಶಾಪದಿಂದ ಮುಕ್ತಿ ಕೊಡುವುದಾಗಿ ಅಭಯವನ್ನಿತ್ತಳು. ಈ ಮಧ್ಯೆ ಅರುಣಾಸುರ ಎಂಬ ರಾಕ್ಷಸನು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ವಿಶೇಷ ಶಕ್ತಿಗಳನ್ನು ಪಡೆದುಕೊಂಡನು ಹಾಗೂ 2 ಅಥವಾ 4 ಕಾಲಿನ ಯಾವುದೇ ಚಲಿಸುವ ಪ್ರಾಣಿಗಳಿಂದ ಅಥವಾ ಯಾವುದೇ ಆಯುಧದಿಂದ ಸಾವು ಬರಬಾರದು ಎಂಬ ವರವನ್ನು ಪಡೆದುಕೊಂಡನು. ಅರುಣಾಸುರನು ತಾನು ದೇವರಿಗಿಂತಲೂ ದೊಡ್ಡವನೆಂದು ಭಾವಿಸಲಾರಂಭಿಸಿದ. ಋಷಿಮುನಿಗಳ ಯಜ್ಞ ಹಾಳುಗೆಡವಿ ಎಲ್ಲರೂ ತನ್ನನ್ನೇ ಆರಾಧಿಸಬೇಕೆಂದು ಆಜ್ಞೆ ವಿಧಿಸಿದ. ಅವನ ಹಟ್ಟಹಾಸವು ಮಿತಿಮೀರಿದಾಗ ದೇವತೆಗಳಿಗೆ ಮಾತು ಕೊಟ್ಟಂತೆ ದೇವಿಯು ಮೋಹಿನಿಯ ರೂಪವನ್ನು ತಾಳಿ ಅರುಣಾಸುರನ ಉದ್ಯಾನದಲ್ಲಿ ಸುತ್ತಾಡತೊಡಗಿದಳು. ಮೋಹಿನಿ ಅವತಾರದ ಜಗನ್ಮಾತೆಯನ್ನ ಮದುವೆಯಾಗಲು ಉದ್ದೇಶಿಸಿ ಅವಳ ಬಳಿಗೆ ತೆರಳಿದ ಅರುಣಾಸುರನಿಗೆ ತನ್ನ ಒಡೆಯರಾಗಿದ್ದ ಶಂಭು ನಿಶಂಭುವನ್ನ ವಧಿಸಿದವಳು ಅವಳೇ ಎಂದು ತಿಳಿದು ಅವಳ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾನೆ. ಆಗ ಅಲ್ಲಿಯೇ ಸಮೀಪದ ಬಂಡೆಯೊಂದರಲ್ಲಿ ತಾಯಿ ಅಂತರ್ಧನಳಾದಳು. ಅರುಣಾಸುರನು ತನ್ನ ಖಡ್ಗದಿಂದ ಬಲವಾಗಿ ಆ ಬಂಡೆಯ ಕಲ್ಲಿಗೆ ಹೊಡೆದಾಗ ಸಾವಿರಾರು ದುಂಬಿಗಳು ಗುಯಿಗುಡುತ್ತಾ ಚುಮ್ಮಿ ಅವನನ್ನು ಕಚ್ಚಲಾರಂಭಿಸಿದವು. ದೇವಿಯು ಭ್ರಮರದ ರೂಪವನ್ನ ತಾಳಿ ಅರುಣಾಸುರನನ್ನು ಕಚ್ಚಿಕೊಂದಳು. ಭ್ರಮರದ ರೂಪವನ್ನ ತಾಳಿದ್ರಿಂದ ಬ್ರಾಹ್ಮಣಿ ಎಂದು ಪ್ರಖ್ಯಾತಿಯನ್ನ ಪಡೆದಳು. ದೇವತೆಗಳು ಜಬಾಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳನೀರಿನಿಂದ ರೌದ್ರ ರೂಪದಲ್ಲಿದ್ದ ದೇವಿಗೆ ಅಭಿಷೇಕವನ್ನ ಮಾಡಿ ಶಾಂತ ರೂಪವನ್ನು ಹೊಂದುವಂತೆ ಪ್ರಾರ್ಥಿಸಿದರು. ಅದರಂತೆಯೇ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿ ಇದ್ದ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗರೂಪದಲ್ಲಿ ಉದ್ಭವಿಸಿದಳು. ಇದರಿಂದ ನಂದಿನಿಯ ಶಾಪವು ವಿಮೋಚನೆಯಾಯಿತು. ನಂದಿನಿಯ ಕಟ್ಟಿ ಅಂದರೆ ಸೊಂಟ ಅಥವಾ ನಡುಭಾಗದಲ್ಲಿರುವ ಇಲೆ ಭೂಮಿಯಲ್ಲಿ ದೇವಿಯು ಉದ್ಭವಿಸಿದ ಕಾರಣ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರಾಯಿತು.